व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः ध्यायेदिन्दीवराभं निचकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम्। ತನ್ನ ಮಾವನ ಗೆಳೆಯನಾಗಿದ್ದ ಜಟಾಯುವನ್ನು ತೀವ್ರತರವಾದ ಯುದ್ಧದಲ್ಲಿ ರಾವಣ ಕೊಂದು ಹಾಕಿದ್ದನ್ನು ಕಂಡು ಸೀತೆ ಮಮ್ಮಲ ಮರುಗಿದ್ಲು. ತಡೆಯಲಾರದೆ ರೆಕ್ಕೆ ಕಾಲುಗಳನ್ನು ಕತ್ತರಿಸಿಕೊಂಡು ನೆಲದಲ್ಲಿ ಬಿದ್ದು ದೈನ್ಯವಾದ ಕಂಗಳಿಂದ ನಿಮ್ಮನ್ನು ರಕ್ಷಿಸಲಿಕ್ಕಾಗಲಿಲ್ಲ ಅನ್ನುವ ಭಾವವನ್ನು ತೋರ್ಪಡಿಸ್ತಾ ಇದ್ದಾಗ ಸೀತೆ ಬಂದು ಬಿಗಿದಪ್ಪಿ, ನೀನು ಮಾಡಬೇಕಾದ್ದನ್ನೆಲ್ಲ ಮಾಡಿದಿ. ಆರಂಭದಲ್ಲೇ ಸೀತೆ ಹೇಳ್ತಾಳೆ, ಇವನು ಅತ್ಯಂತ ಕ್ರೂರಿ ಇದ್ದಾನೆ, ನೀನು ರಾಮನಿಗೆ ಹೋಗಿ ತಿಳಿಸು ಅಂತ. ಆದರೆ ಜಟಾಯುವಿಗೆ ರಾವಣನನ್ನು ನಿಲ್ಲಿಸಿ ಸೀತೆಯನ್ನು ಕರ್ಕೊಂಡು ಹೋಗದಂತೆ ತಡೀಬೇಕು ಅನ್ನುವ ಸಹಜವಾದ ಯಜಮಾನನ ಮೇಲಿನ ಪ್ರೀತಿ ಯುದ್ಧಕ್ಕೆ, ಅಂದರೆ ಕಾಯುವುದು ಅಂತಾಗಿ ಇಂಥ ದುರುಳರ ಸಂಖ್ಯೆ ಹೀಗೆ ಬೆಳೀತಾ ಹೋಗುತ್ತೆ. ಯಾರಾದರೂ ಒಬ್ಬರು ಇಳಿಲೇಬೇಕು. ಇದೇ ಮುಂದೆ ಒಂದು ನಡೆಯಬೇಕಾದ ದೊಡ್ಡ ಸಂಗ್ರಾಮಕ್ಕೆ ಮುನ್ನುಡಿಯಾಗುತ್ತೆ. ಇಲ್ಲದೇ ಇದ್ದರೆ ಪ್ರತಿಯೊಬ್ಬರೂ ಹೀಗೆ ಕಾಯುವುದು ಅಂತ ಎಷ್ಟು ಜನ ಯಾರನ್ನು ಅಂತ ಎಲ್ಲಿ ತನಕ ಕಾಯ್ತಾ ಇರೋದು? ಯಾರೋ ಒಬ್ಬ ಬರ್ತಾನೆ ಅಂತ ನಿರೀಕ್ಷೆ ಮಾಡ್ತಾನೆ. ನಾವು ಎಷ್ಟೋ ಸರ್ತಿ ಇತಿಹಾಸದಲ್ಲಿ ನಮ್ಮ ಅಪರೂಪದ ಸ್ವತ್ತುಗಳನ್ನೆಲ್ಲ ಕಳ್ಕೊಂಡಿದ್ದೇವೆ ನಾವು. ಜಟಾಯು ನಮಗೊಂದು ಮಾದರಿ. ನಮ್ಮ ಶಕ್ತಿ ಚಿಕ್ಕದಿರಬಹುದು, ನಮ್ಮ ಪ್ರಯತ್ನ ಚಿಕ್ಕದಿರಬಹುದು, ನಮ್ಮ ಉದ್ದೇಶವೇ ಚಿಕ್ಕದಿರಬಹುದು. ಚಿಕ್ಕದು ಅಂತಂದರೆ ಒಳ್ಳೆಯ ಉದ್ದೇಶ ಆಗಿರುತ್ತೆ. ತುಂಬ ದೂರದೃಷ್ಟಿ ಇಲ್ಲದೆ ಈಗಿನ ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕು ಅನ್ನುವ ರೀತಿಯಲ್ಲೇ ಉದ್ದೇಶ ಚಿಕ್ಕದಿರಬಹುದು. ಆದರೆ ಅದು ಕೊಡುವ ಫಲ ಅತ್ಯಂತ ದೊಡ್ಡದು. ಯಾಕೆಂದರೆ ಯಾವುದೇ ಒಂದು ಸಂಗತಿ ವ್ಯರ್ಥ ಆಗಿ ಏನೂ ಉಪಯೋಗ ಆಗದೆ ಹೋಯಿತು ಅಂತ ಇಲ್ಲ. ಒಳ್ಳೆಯ ಮನಸ್ಥಿತಿಯಿಂದ ನೆಟ್ಟು ಮಾಡಿದ ಕಾರ್ಯ. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಕೃಷ್ಣ ಅದೇ ಮಾತನ್ನು ಗಟ್ಟಿ ಒತ್ತಿ ಹೇಳ್ತಾನೆ. ಇವತ್ತು ಅದು ಫಲ ಕೊಡದೇ ಹೋಗಿರ್ಬೋದು, ಆದರೆ ಮುಂದೆ ಮತ್ತೆ ನಡೀಬೇಕಾದಂತಹ ಮಹಾಸಂಗ್ರಾಮಕ್ಕೆ ಮುನ್ನುಡಿ ಬರೆದು ಆ ಮೂಲಕ ಶಕ್ತಿಯನ್ನು ಮತ್ತಷ್ಟು ಜಾಸ್ತಿ ಊರ್ಜಿತಗೊಳಿಸುವುದಕ್ಕೆ ಈ ಘಟನೆ ಖಂಡಿತ ಪ್ರೇರಣೆ ಆಗತ್ತೆ ಅನ್ನುವ, ಅಂದರೆ ಇದು ತಲೆಗಟ್ಟಿ ಇದೆ ಅಂತ ಸುಮ್ಮನೆ ಬಂಡೆಗೆ ತಲೆ ಹೊಡೆದ ರೀತಿಯ ಪ್ರಸಂಗ ಅಲ್ಲ ಇದು. ಅವನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಹಾಕಿ ಅವನ 20 ತೋಳುಗಳನ್ನು ಕೂಡ ತನ್ನ ಬಲವಾದ ಕೊಕ್ಕಿನಿಂದ ಕಾಲುಗಳಿಂದ ಕತ್ತರಿಸಿ ತೆಗೆದೇ ಉತ್ತರವನ್ನು ಕೊಟ್ಟಿದ್ದಾನೆ. ಬಹಳ ಹೊತ್ತು ಅವನನ್ನು ಹಾಗೆ ಏನೂ ಆಯುಧಗಳಿಲ್ಲದೆ ಕೇವಲ ರೆಕ್ಕೆ ತನ್ನ ಎದುರಿನ ಕೊಕ್ಕಿನಿಂದ ಮತ್ತು ಕಾಲುಗಳಿಂದ ಆತನನ್ನು ಸೆಣೆಸಿದ್ದಾನೆ. ಆತನೊಡನೆ ಕಾದಾಡಿದ್ದಾನೆ. ಹೀಗೆ ಬಿದ್ದಿರುವ ಸೀತೆಯ ಮುಂಭಾಗದಲ್ಲಿ ಬಿದ್ದಿರುವ ಜಟಾಯುವನ್ನು ಅವಳು ಅಪ್ಪಿಕೊಂಡು ಆಲಂಗಿಸಿಕೊಂಡು ಸಮಾಧಾನಿಸ್ತಾ ಇರುವಾಗಲೇ ರಾವಣ ಎಳೆದಾಡಿ ಸೀತೆಯನ್ನು
ಕರ್ಕೊಂಡು ಹೋಗಲಿಕ್ಕೆ ಆರಂಭಿಸಿದಾಗ ಅಲ್ಲಿಯ ತನಕ ತನ್ನ ರಥದಲ್ಲಿ ಹೋಗ್ತಾ ಇದ್ದವನು ಮತ್ತೆ ಯಾಕೆಂದರೆ ರಥವೂ ಕೂಡ ತನ್ನ ಮನೋಬಲದ ಮಂತ್ರದಿಂದಲೇ ಸಾಗುವಂಥದ್ದು. ಆಕಾಶದಲ್ಲಿ ಸಾಗುವ ವಿಮಾನಗಳು ಎರಡು ರೀತಿಯವುಗಳು, ಒಂದು ಯಂತ್ರ, ಒಂದು ಮಂತ್ರ. ಮನೋಬಲದಿಂದಲೇ ಆಗಸದಲ್ಲಿ ಸಾಗುವಂತಹ ಶಕ್ತಿಯನ್ನು ಹಿಂದಿನ ರಕ್ಕಸರೂ ಹೊಂದಿದ್ರು ಅನ್ನೋದರಿಂದ ನಾವು ಅವರಿಗಿಂತಲೂ ದುರ್ಬಲರು ಅನ್ನುವ ಹಾಗೆ ಇವತ್ತಿನ ನಮ್ಮ ಮನಸ್ಥಿತಿಯನ್ನು ಎಲ್ಲಿಯೂ ಕಾಯ್ದುಕೊಳ್ಳಲಾರದೆ ಎಲ್ಲೆಲ್ಲೋ ಛಿದ್ರ ವಿಚ್ಛಿದ್ರಗೊಳಿಸಿ ಸಣ್ಣ ಪುಟ್ಟ ಆಸೆ ಆಕಾಂಕ್ಷೆಗಳಲ್ಲೇ ಕಳೆದು ಹೋಗಿ ನಿಜವಾದ ಸಾಮರ್ಥ್ಯವನ್ನು, ಆಂತರಿಕವಾದ ಬಲವನ್ನು ಕಳ್ಕೊಂಡಿದ್ದೇವೆ ಅನ್ನೋದು ಸಿದ್ಧ. ಹಾಗಾಗಿ ಆಕಾಶದಲ್ಲಿ ಸಾಗುವವುಗಳು ಅಲ್ಲಿ ಕಾಣುವ ಸಂಗತಿಗಳನ್ನು ನೋಡಿದಾಗ ನಾವು ಇವತ್ತಿನ ಹಾಗೆ ಅದಕ್ಕೆ ಬೇಕಾದ ಯಂತ್ರದ ವಿಧಿಯನ್ನು ನೋಡದೇ ಇದ್ದರೂ ಅದು ಮಂತ್ರದ ವಿಧಿಯಿಂದ ಸಾಗುವಂಥದ್ದನ್ನು ನಾವು ಗಮನಿಸಬೇಕು. ಯಾಕೆಂದರೆ ಮಹಾಮನೋಬಲದಿಂದ ಕೂಡಿದ್ದವ ರಾವಣ. ಅದರಿಂದಾಗಿ ಹಾಗೆಯೇ ಆಗಸಕ್ಕೆ ನೆಗೆದು ತನ್ನ ಶರೀರದ ಭಾಗದ ಮೇಲ್ಭಾಗದಲ್ಲಿ ಆಕೆಯನ್ನು ಅಪ್ಪಿಕೊಂಡೇ ಎತ್ತಿಕೊಂಡೇ ಸೀತೆಯನ್ನು ಹಿಡಿದುಕೊಂಡೇ ಸಾಕ್ತಾ ಇದ್ದಾನೆ. ಆಗ ಅವಳು ಬಗೆ ಬಗೆಯಿಂದ ಅವನಿಂದ ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುವುದರ ಜೊತೆಗೆ ಮಾತಿನಿಂದ ಕುಟುಕುತ್ತಾಳೆ. ಧಿಕ್ಕಾರ ಇರಲಿ ನಿನ್ನ ಇಂತಹ ಶೌರ್ಯಕ್ಕೆ, ಪರಾಕ್ರಮಕ್ಕೆ. ಯಾರು ಇಲ್ಲದೇ ಇದ್ದಾಗ ನಿರ್ಜನವಾದ ಪ್ರದೇಶದಲ್ಲಿ ನೀರವದ ನಡುವೆ ಹೋರಾಟಕ್ಕೆ ಅರಚಿಕೊಳ್ಳುವುದಕ್ಕೆ ನಾನೇ ಸಂಗೀತಗಾರ ಅಂತ ಹೇಳಿಕೊಳ್ಳುವುದಕ್ಕೇನು ಅರ್ಥ ಇದೆ? ಇನ್ನು ಸ್ವಲ್ಪ ಹೊತ್ತು ನಿನಗೆ ನಿಜವಾಗಿಯೂ ನಿನ್ನ ತೋಳಿನ ಬಲದ ಮೇಲೆ ನಂಬಿಕೆ ಇರುವುದಾದರೆ ಇರು, ರಾಮನೆದುರುಗಡೆ ಹೋರಾಡಿ, ಲಕ್ಷ್ಮಣನೆದುರುಗಡೆ ಕಾದಾಡಿ, ನಿನ್ನ ಶಕ್ತಿ ಪ್ರದರ್ಶನವನ್ನು ಮಾಡಿ ಆಮೇಲೆ ನನ್ನನ್ನು ಕರೆದುಕೊಂಡು ಹೋಗು. ಅದು ಅಸಾಧ್ಯ ಅನ್ನೋದು ನನಗೆ ಗೊತ್ತಿದೆ. ಆದರೆ ಹೋರಿದ್ದಾನೆ ಅನ್ನೋದಕ್ಕಾದರೂ ಒಂದು ಶೌರ್ಯಕ್ಕೆ ಬೆಲೆ ಅಂತ ಇರ್ತಿತ್ತು. ನಾನು ನಿನ್ನನ್ನು ಮೆಚ್ಚೋಳಲ್ಲ. ಆದರೆ ಕನಿಷ್ಠ ಪಕ್ಷ ನಿನ್ನ ಶೌರ್ಯಕ್ಕಾದರೂ ಒಂದು ಮುಂದೆ ಬೆಲೆ ಸಿಕ್ತೀತು. ಈಗ ಅದೂ ಇಲ್ಲದಂತೆ ನಿನ್ನನ್ನು ನೀನು ಪೂರ್ತಿಯಾಗಿ ಅಧಪಾತಕ್ಕೆ ಈಡು ಮಾಡಿಕೊಂಡಿದ್ದಿ. ಧರ್ಮದ ಎಲ್ಲ ಮೇರೆಗಳನ್ನು ಮೀರಿ ನಿಂತು ಯಾರೂ ಕೂಡ ನಿನಗೆ ಇವನನ್ನು ಕ್ಷಮಿಸಬಹುದಾ ಅಂತ ಕೇಳಿದರೆ ಕ್ಷಮೆ ಕೊಡಲಿಕ್ಕೆ ಅರ್ಹತೆಯನ್ನೇ ಕಳ್ಕೊಂಡ ರೀತಿಯಲ್ಲಿ ನೀನು ನಿನ್ನ ವರ್ತನೆಯನ್ನು ಮುಂದುವರಿಸಿದ್ದೆ. ನಹ್ಯಹಂ ತಮ ಪಶ್ಯಂತಿ ಭರ್ತಾರಂ ವಿಬುಧೋಪಮಂ ಉತ್ಸಹೇ ಶತ್ರುವಶಗ ಪ್ರಾಣಾನ್ ಧಾರಯಿತುಂ ಚಿರಂ. ರಾಮನನ್ನು ಕಾಣದೆ ರಾಮನಂತಹ ವ್ಯಕ್ತಿಯನ್ನು ಕಳೆದುಕೊಂಡು ನಾನು ಉಸಿರಿನಿಂದ ನಿನ್ನ ವಶದಲ್ಲಿ ಇದ್ದು ಬದುಕ್ತೇನೆ ಅಂತ ಅನ್ನೋದು ನಿನ್ನ ಕೇವಲ ಕನಸಷ್ಟೇ. 4 ದಿವಸಕ್ಕೆ ಸರಿ ಹೋಗುತ್ತೆ. ಆಮೇಲೆ ತನ್ನ ಗಂಡನನ್ನು ಮರೀತಾಳೆ, ಮರೆತು ನನ್ನ ವಶಕ್ಕೆ ಬಂದು ಬಿಡ್ತಾಳೆ. ಕೆಲವು ಹದ ಮಾಡಲಿಕ್ಕಾಗುವಾಗ ಪ್ರಾಣಿಗಳನ್ನು ತಾಯಿಯ ಜೊತೆಯಿಂದ ಬಿಡಿಸಿ ತಂದಾಗ ಕರುಗಳು ತುಂಬ ಹಠ ಮಾಡ್ತವೆ. ಆದರೆ ಹೋಗ್ತಾ ಹೋಗ್ತಾ ದಿನಕ್ಕೆ ಹಸಿವಾದಾಗ ಏನಾದರೂ ಯಜಮಾನ ಕೊಡ್ತಾನೆ ಅಂತ ಗಮನಿಸಿ ಅದನ್ನೇ ಕುಡಿದು ತಿಂದು ಕೊನೆಗೆ ತನ್ನ ಮೊದಲಿನ ಸಂಬಂಧವನ್ನೇ ಮರೆತು ಹೇಗೋ ಬಾಳಿ ಇವನ ವಶವಾಗಿ ಕೊನೆಗೆ ಇವನು ಹೇಳಿದಂತೆ ಕೇಳಿಕೊಂಡು ಇವನೇ ನನಗೆ ಆತ್ಮೀಯ ಅಂತ ಭಾವಿಸಿಕೊಂಡು ಬದುಕುತ್ತೆ ಅನ್ನುವ ಹಾಗೆ ನಿನ್ನ ತಲೆಯಲ್ಲಿ ಏನಾದರೂ ಭ್ರಮೆ ಇದ್ದರೆ ನಹ್ಯಹಂ, ಅಂಥವಳಲ್ಲ ನಾನು. ಹಾಗೆ ನನ್ನನ್ನು ನೀನು ಯಾವತ್ತೂ ಕೂಡ ಟೇಮ್ ಮಾಡಿ ವಶಪಡಿಸಿಕೊಂಡು ಒಂದಲ್ಲ ಒಂದು ದಿವಸ ನನ್ನ ವಶಕ್ಕೆ ತಂದುಕೊಂಡು ಭೋಗಿಸ್ತೇನೆ ಅಂತನ್ನುವ ಕನಸು ಕಂಡಿದ್ದಿದ್ರೆ ಅದು ಮೂರ್ಖತನವೇ ಸರಿ. ನನೂನಂ ಚಾತ್ಮನ ಶ್ರೇಯ ಪಥ್ಯಂ ವಾ ಸಮವೇಕ್ಷತೆ ಮೃತ್ಯುಕಾಲೇ ಯಥಾಮರ್ತ್ಯೋ ವಿಪರೀತಾನಿ ಸೇವತೆ. ಆತುರ ರೋಗಿಷ್ಠನೊಬ್ಬ ಅವನಿಗೆ ಪಥ್ಯವಾದ ಒಂದು ಕ್ರಿಯೆಯನ್ನು ಹೇಳಿ ಅದನ್ನು ಮಾಡಿದರೆ ಬೇಗ ರೋಗ ಗುಣ ಆಗಿ ಅವನು ಮನೆಗೆ ಹೋಗ್ಬೋದು. ವೈದ್ಯರು ಹೇಳ್ತಾರೆ ಹೀಗೆ ಮಾಡಿ, ಇದರಿಂದ ತುಂಬ ಒಳ್ಳೆಯದು. ಕೆಲವು ದುಶ್ಚಟಗಳಿರ್ತವೆ, ನೀವು ಈ ದುಶ್ಚಟ ಬಿಟ್ಟರೆ ನಿಮಗೆ ಖಂಡಿತ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನಿಮ್ಮ ದೇಹದಲ್ಲಿ ಮರಳಿ ರೋಗವನ್ನು ನಿರೋಧಿಸುವ ಶಕ್ತಿ ಹೆಚ್ಚಿ ನೀವು ಬದುಕುವುದಕ್ಕೆ ಸಾಧ್ಯ ಇದೆ. ಅದರಿಂದಾಗಿ ದಯವಿಟ್ಟು ನೀವು ಅಂತಹ ದುಶ್ಚಟಗಳನ್ನು ಬಿಟ್ಟುಬಿಡಿ. ಅಥವಾ ಯಾವುದೋ ಒಂದು ಅತಿಯಾದ ತಿನ್ನುವುದೋ, ಅತಿಯಾದ ಕುಡಿಯುವುದೋ, ಅತಿಯಾದ ಸೇವನೆ, ಇನ್ನೇನೇನೋ ಬಗೆ ಬಗೆಯ ದೋಷಗಳಿಗೆ ಕಾರಣವಾದದ್ದನ್ನು ಬಿಟ್ಟು ಬಿಟ್ಟರೆ ಖಂಡಿತ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳಿದಾಗಲೂ ಅವನಲ್ಲಿ ಮೃತ್ಯುಕಾಲ ಅನ್ನೋದು ಹತ್ತಿರಕ್ಕೆ ಬಂದಿದ್ದರೆ ಇದು ಯಾವ ಪಥ್ಯದ ಮಾತು ಕೂಡ ಆತನಿಗೆ ಮೆಚ್ಚುಗೆಯಾಗದೆ ಹಾಗೆ ಅದನ್ನು ಮತ್ತೆ ಹಠಕ್ಕೆ ಬಿದ್ದು ಯಾರೂ ಇಲ್ಲದೇ ಇದ್ದಾಗಾದರೂ ನಾನು ಅದನ್ನು ಸೇವಿಸಿಯೇ ಸೇವಿಸಬೇಕು ಅನ್ನುವ ಆಸೆಯ ಹೊಂಡಕ್ಕೆ ಬಿದ್ದು ತನ್ನನ್ನೇ ಬಲಿ ಮಾಡಿಕೊಳ್ತಾನೆ. ಹಾಗೆ ಮರ್ತ್ಯೋ ವಿಪರೀತಾನಿ ಸೇವತೆ. ಆರುವ ದೀಪ ಜೋರಾಗಿ ಉರಿಯತ್ತೆ ಅನ್ನುವ ಹಾಗೆ
ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನುವ ಹಾಗೆ ನಿನ್ನನ್ನು ನೀನೇ ವಿಷದ ಮಡುವಿನಲ್ಲಿ ಮುಳುಗಿಸಿಕೊಂಡು ಬದುಕಿ ಬರ್ತೇನೆ ಅಂತ ಹಠ ಸಾಧಿಸಿ ಕೈಯೆತ್ತಿ ಆಸೆಯನ್ನು ವ್ಯಕ್ತಪಡಿಸುವಂತೆ ಕಾಣ್ತಾ ಇದೆ. ಯಥಾ ಚಾಸ್ಮಿನ್ ಭಯಸ್ಥಾನೇ ನ ವಿಭೇಷಿತಶಾನನ ವ್ಯಕ್ತಂ ಹಿರಣ್ಮಯಾನ್ ಹಿತ್ವಂ ಸಂಪಶ್ಯಸಿ ಮಹೀರುಹಾನ್ ದದೀಂ ವೈತರಣೀಂ ಘೋರಾಂ ರುಧಿರೌಘ ನಿವಾಹಿನೀಂ ಅಸಿಪತ್ರವನಂ ಚೈವ ಭೀಮಂ ಪಶ್ಯಸಿ ರಾವಣ. ಸಾಯುವವರಿಗೆ ಎಲ್ಲವೂ ವಿಪರೀತವಾಗಿ ಕಾಣುತ್ತೆ. ನೀನು ಇನ್ನು ಸ್ವಲ್ಪ ಹೊತ್ತಿಗೆ ಹೀಗೆ ಹೋಗುವಾಗ ಈ ಮರಗಳೆಲ್ಲ ನಿನಗೆ ಬಂಗಾರದ ಬಣ್ಣದವುಗಳಾಗಿ ಕಾಣಲಿಕ್ಕೆ ಶುರುವಾಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಹರಿಯುವ ನದಿ ರಕ್ತಸಿಕ್ತವಾಗಿ ವೈತರಣಿಯಂತೆ ನಿನ್ನನ್ನು ಕೊಚ್ಚಿಕೊಂಡು ಹೋಗುವ ಹಾಗೆ ಕಾಣುತ್ತೆ. ಅಸಿಪತ್ರವನಂ, ಕೇವಲ ಹರಿತವಾದ ಖಡ್ಗಗಳಂತಿರುವ ಎಲೆಗಳನ್ನು ಹೊಂದಿದ ವನದ ನಡುವೆ ನೀನು ಜಾರಿ ಬಿದ್ದು ಮೈಕೈಯೆಲ್ಲ ಸೀಳಿಕೊಂಡವನಂತೆ ದುಃಖವನ್ನು ಅನುಭವಿಸಲಿಕ್ಕಿದ್ದಿ. ತಪ್ತ ಕಾಂಚನ ಪುಷ್ಪಾಂಚ ವೈಢೂರ್ಯವರ ಪ್ರವರಚ್ಛದಾಂ ದ್ರಕ್ಷಸಿ ಶಾಲ್ಮಲೀಂ ತೀಕ್ಷ್ಣಾಂ ಆಯಸೈಃ ಕಂಟಕೈಶ್ಚಿತಾಂ. ಕುದಿಯುತ್ತಿರುವ ಬಂಗಾರ ಆಗಲೇ ಅರಳಿ ಹೂವಾದಂತೆ, ವೈಡೂರ್ಯಗಳಿಂದಲೇ ಆಚ್ಛಾದನೆಗೊಳಿಸಿದಂತಹ ನಿನ್ನ ತಲೆಯ ಮೇಲಿನ ಕೊಡೆಯಂತೆ ಅತ್ಯಂತ ತೀಕ್ಷ್ಣವಾದ ಕಬ್ಬಿಣದ ಚೂಪಾದ ಸೂಜಿಗಳನ್ನೇ ಇಟ್ಟುಕೊಂಡಿರುವ ಮರಗಳನ್ನು ನೀನು ಕಾಣುವವನಿದ್ದಿ. ನಹಿ ತ್ವಮೀದೃಶೀಂ ಕೃತ್ವಾ ತಸ್ಯಾಲೀಕಂ ಮಹಾತ್ಮನಃ ಧರಿತುಂ ಶಕ್ಷ್ಯಸಿ ಚಿರಂ ವಿಷಂ ಪೀತ್ವೇವ ನಿರ್ಘೃಣಃ. ಖಂಡಿತ ನೀನು ವಿಷವನ್ನು ಕುಡಿದು ಜೀವವನ್ನು ಧಾರಣೆ ಮಾಡ್ತೇನೆ ಅಂತ ಭಾವಿಸಿದರೆ ಅದೆಂಥ ಮೂರ್ಖತನವೋ ಹಾಗೆ. ಸಕಥಂ ರಾಘವೋ ವೀರ ಸರ್ವಾಸ್ತ್ರ ಕುಶಲೋ ಬಲಿ ನತ್ವಾಂ ಹನ್ಯಾತ್ ಚರೈಸ್ತೀಕ್ಷ್ಣೈ ಇಷ್ಟಭಾರ್ಯಾಪಹಾರಿಣಂ. ಭಾರ್ಯೆಯನ್ನು ಅಪಹರಿಸಿ ನೀನು ಯಾವ ರೀತಿಯಿಂದ ಸುಖದಲ್ಲಿ ನಿನ್ನ ಬದುಕನ್ನು ನಡೆಸ್ತಿ ಅನ್ನುವುದನ್ನು ಖಂಡಿತ ಮುಂದಿನವರು ಈ ತಪ್ಪು ಮಾಡಬಾರ್ದು ಅನ್ನುವ ಪಾಠ ಕಲೀಲಿಕ್ಕಾಗುವಂತೆ ನಡೆಯುತ್ತೆ. ರಾಘವ ನಿನ್ನನ್ನು ಬಿಡ್ತಾನೋ ಎಲ್ಲ ಅಸ್ತ್ರಗಳಿಂದ ನಿನ್ನನ್ನು ಖಂಡಿತವಾಗಿಯೂ ನಿಗ್ರಹಿಸ್ತಾನೆ, ಇದು ನಿಶ್ಚಿತವಾದ ಸತ್ಯ. ಹೀಗೆ ರಾವಣನ ತೊಡೆಯಲ್ಲಿ ಅವನ ಬಲಾತ್ಕಾರಕ್ಕೆ ಒಳಪಟ್ಟ ರಾವಣ ಸೀತೆಯನ್ನು ಎಳೆದುಕೊಳ್ತಾ ಬುದ್ಧಿಯ ಮಾತುಗಳನ್ನು ಹೇಳ್ತಾ ಅಪಾಯಗಳನ್ನು ಎಚ್ಚರಿಸ್ತಾ ಇದ್ದಾಗಲೂ ಸ್ವಲ್ಪವೂ ಕೂಡ ತಲೆಕೆಡಿಸಿಕೊಳ್ಳದ ರಾವಣ ಹ್ರಿಯಮಾಣಾತು ವೈದೇಹಿ ಕಂಚಿನ್ ನಾಥಂ ಅಪಶ್ಯತಿ ದದರ್ಶಗಿರಿ ಶೃಂಗಾಸ್ಥಾನ್ ಪಂಚವಾನರ ಪುಂಗವಾನ್. ಬಾಯಿಯಿಂದ ತನ್ನ ನೋವಿನ ಕೂಗುಗಳನ್ನು ಹಾಕುತ್ತಿರುವಾಗಲೇ ಕಣ್ಣಾಲಿಗಳು ಎಲ್ಲ ಕಡೆಯಲ್ಲಿ ಯಾರಾದರೂ ರಕ್ಷಣೆಗಾಗಿ ಬಂದಾರೋ ಅಂತ ನಿರೀಕ್ಷಿಸ್ತಾನೇ ಇತ್ತು. ಹೇಗಾದರೂ ಸರಿ ಭಗವಂತನನ್ನು ಪಡೆಯಬೇಕು ಅನ್ನುವ ತವಕ ಇರುವಂತಹ ಒಬ್ಬ ಸಜ್ಜನನಿಗೆ ಎಲ್ಲದರಲ್ಲೂ ಒಂದು ವಿಶಿಷ್ಟವಾದ ರಕ್ಷಣೆಯ ದಾರಿ ಕಾಣುವ ಹಾಗೆ ಅರಸುತ್ತಿದ್ದ ಆಕೆಗೆ, ಅರಸಿಯಾದ ಸೀತೆಗೆ ಬೆಟ್ಟದ ತುದಿಯೊಂದರಲ್ಲಿ 5 ವಾನರ ಪ್ರವೀರರು ಕೂತು ತಮ್ಮ ಪಾಡಿಗೆ ತಾವು ಏನೋ ಚರ್ಚಿಸ್ತಾ ಇರುವುದನ್ನು ನೋಡ್ತಾಳೆ. ದೂರದಲ್ಲೇ ಹೆದರಿದ್ದಾಳೆ. ತನ್ನ ಯಜಮಾನ ಬಂದಿಲ್ಲ ಅನ್ನುವ ನಿರೀಕ್ಷೆಯಲ್ಲೇ ಈ ವಾನರ ಹಿರಿಯರನ್ನು ಕಂಡಿದ್ದಾಳೆ. ತೇಷಾಂ ಮಧ್ಯೆ ವಿಶಾಲಾಕ್ಷಿ ಕೌಶೇಯಂ ಕನಕಪ್ರಭಂ ಉತ್ತರೀಯಂ ವರಾರೋಹ ಶುಭಾನ್ಯಾಭರಣಾನಿ ಚ. ಮೇಲಿನ ಒಂದು ಉತ್ತರೀಯದ ಭಾಗವನ್ನು ತನ್ನ ಆಭರಣಗಳನ್ನೆಲ್ಲ ಅದರಲ್ಲಿ ಕಟ್ಟಿ ಮುಮೋಚ ಯದಿ ರಾಮಾಯ ಶಂಸೇಯುರಿತಿ ಮೈಥಿಲಿ. ಆ ರಾವಣನಿಗೆ ಕಾಣದಂತೆ ಆಭರಣಗಳನ್ನೆಲ್ಲ ಮುದ್ದೆ ಮಾಡಿ ಆ ಬಟ್ಟೆಯಲ್ಲಿ ಹಾಗೇ ಸುತ್ತಿ ತನ್ನನ್ನು ರಕ್ಷಿಸಬೇಕು ಅಂತ ಕೇಳಿಕೊಳ್ಳುವ ಹಾಗೆ ಮಾಡ್ತಾ ಆಭರಣಗಳನ್ನೆಲ್ಲ ಆ ವಾನರರಿದ್ದ ಜಾಗದ ಮಧ್ಯಕ್ಕೆ ಎಸೀತಾಳೆ. ಅದರಲ್ಲಿ ಒಳ್ಳೊಳ್ಳೆ ಆಭರಣಗಳನ್ನು, ಅಂದರೆ ತನ್ನ ಗುರುತನ್ನು ಸರಿಯಾಗಿ ಹಿಡಿಯಬಹುದಾದ
ರಾಮ ಮೆಚ್ಚಿಕೊಂಡ ಆಭರಣಗಳನ್ನೆಲ್ಲ ಕಳಚಿ ಅದರಲ್ಲಿಟ್ಟು ಎಸೀತಾಳೆ. ಖಂಡಿತ ಇವರು ರಾಮನಿಗೆ ಹೇಳಿ ಯಾರು? ರಾಮ ಈ ಆಭರಣಗಳನ್ನು ನೋಡಿ ನನ್ನನ್ನು ಎತ್ತ ಕರೆದೊಯ್ದಿದ್ದಾನೆ ರಾವಣ ಅನ್ನುವುದನ್ನು ತಿಳಿದು ಆ ದಿಕ್ಕಿಗೆ ಬಂದು ನನ್ನನ್ನು ರಕ್ಷಿಸಿಯಾನು ಅನ್ನುವ ನಿರೀಕ್ಷೆಯಲ್ಲಿ ವಸ್ತ್ರಮುತ್ಸೃಜ್ಯ ತನ್ಮಧ್ಯೆ ನಿಕ್ಷಿಪ್ತಂ ಸಹಭೂಷಣಂ ಸಂಭ್ರಮಾತ್ತು ದಶಗ್ರೀವ ತತ್ಕರ್ಮ ನ ಸ ಬುದ್ಧವಾನ್. ಆದರೆ ಈ ವಿಷಯ ರಾವಣನಿಗೆ ಗೊತ್ತಾಗಲಿಲ್ಲ. ಯಾಕೆಂದರೆ ಅವನು ಅವಳ ಕೂಗಾಟದ ನಿರ್ವಹಣೆಯಲ್ಲೇ ತಲೆಕೆಡಿಸಿಕೊಂಡು ಅವಳನ್ನು ಹೇಗೆ ತನ್ನ ವಶಕ್ಕೆ ತಂದುಕೊಳ್ಳಬೇಕು, ಯಾವ ಕಡೆಗೆ ತಾನು ಸಾಗಬೇಕೀಗ ಅನ್ನುವ ಯೋಚನೆ, ಅಥವಾ ಇನ್ನೆಲ್ಲಿ ರಾಮಚಂದ್ರನ ಬಾಣ ತನ್ನನ್ನು ಹಿಂದಿನಿಂದ ಹುಡುಕಿಕೊಂಡು ಬಂದು ಹೊಡೆದೀತು ಅನ್ನುವ ಭಯದಿಂದ ಸಂಭ್ರಮಕ್ಕೊಳಗಾಗಿದ್ದ. ಒಳಗಿನಿಂದ ಎಷ್ಟೇ ದೊಡ್ಡ ವೀರನಾಗಿದ್ದರೂ ಒಂದು ಪ್ರಾಣಿ ಬಂದು ಇಷ್ಟು ಹೊತ್ತು ತನ್ನ ಜೊತೆಗೆ ಯುದ್ಧ ಮಾಡಿತು ಅಂತಂದರೆ ಇನ್ನು ಪ್ರಕೃತಿಯ ಎಲ್ಲ ಪ್ರಾಣಿಗಳು ಅವನ ಅಪ್ಪಣೆಗೆ ಒಂದು ವೇಳೆ ಸಹಕಾರ ಕೊಟ್ಟು ಎದುರು ಬಂದರೆ ಏನಾದೀತು ಅನ್ನುವ ನಿರೀಕ್ಷೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬೇಗ ಬೇಗ ಹೊರಡುವ ಯೋಚನೆಯಲ್ಲಿ ಈ ಘಟನೆ ಗೊತ್ತಾಗಲಿಲ್ಲ. ಆಗಲೇ ಅವಳು ಕೂಡ ಅತ್ತು ಕಣ್ಣು ಕೆಂಪಗಾಗಿತ್ತು, ಅರಳಿದ ಕಣ್ಣು ಊದಿಕೊಂಡಿತ್ತು. ಇವನಿಗೆ ಇನ್ನಷ್ಟು ಕೋಪ ಜಾಸ್ತಿ ಆಯಿತು, ಅವಳ ದುಃಖ, ಅವಳ ಆರ್ಭಟಗಳೆಲ್ಲ ಕೇಳಿ. ಸೀತೆಯನ್ನು ಕೂಡ ಅತ್ತ ಎಸೆದ ಆಭರಣಗಳ ಗಂಟು ತಮ್ಮ ಮುಂದೆ ಬಿದ್ದಾಗ ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂತ ಅಚ್ಚರಿಯಿಂದ ನೋಡಿದ್ದಾವೆ. ಸಚ ಪಂಪಾಂ ಅತಿಕ್ರಮ್ಯ ಲಂಕಾಂ ಅಭಿಮುಖ ಪುರೀಂ. ಇದು ಪಂಪೆಯ ತಟವಾಗಿತ್ತು. ಕಪಿಗಳು ಅಲ್ಲೇ ಇದ್ದರು. ಲಂಕೆಯ ಕಡೆಗೆ ಅವನ ಪ್ರಯಾಣ ಸಾಗಿತ್ತು. ಎಷ್ಟು ಜೋರು ಅಳ್ತಾ ಇದ್ದರೂ ರಾಕ್ಷಸೇಶ್ವರನಾದ ಲಂಕೆಯ ಒಡೆಯನಿಗೆ ಸ್ವಲ್ಪವೂ ಕರುಣೆ ಹುಟ್ಟದೆ ಹಾಗೆ ದರದರನೆ ಹೊತ್ತೆ ಕೈ ಬಿಡದೆ ಎಳೆದು ಕರ್ಕೊಂಡು ಹೋಗ್ತಾನೇ ಇದ್ದಾನೆ. ತಾಂಜಹಾರ ಸುಸಂಹೃಷ್ಟ, ನಗುತ್ತಾ ಇದ್ದಾನೆ ವಿಕಾರವಾಗಿ, ಯಾರು ನಿನ್ನನ್ನು ಕರೆದೊಯ್ಯುವವನು ಅಂತ. ಆದರೆ ರಾವಣ ಮೃತ್ಯುಂ ಆತ್ಮನಃ ಉತ್ಸಂಗೇನೇವ ಭುಜಗೀಂ ತೀಕ್ಷ್ಣದಂಕ್ಷಾಂ ಮಹಾಭಿಷಾಂ. ನಾನು ಹೊತ್ತೊಯ್ತಾ ಇರುವುದು ನನ್ನ ಮೃತ್ಯುವನ್ನು ಅಂತ ಅವನು ತಿಳಿಯದೇನೆ ಒಬ್ಬ ಅತ್ಯಂತ ವಿಷಯುಕ್ತವಾದಂತಹ ಸರ್ಪವನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು ಸಾಗಿದರೆ ಹೇಗೋ ಹಾಗೆ ಲಂಕೆಯತ್ತ ಸಾಗಿದ. ಸಂಭ್ರಮಾತ್ ಪರಿವೃತ್ತೋರ್ಮಿ ರುದ್ಧಮೀನ ಮಹೋರಗ ವೈದೇಹ್ಯಾಂ ಹ್ರಿಯಮಾಣಾಯಾಂ ಬಭೂವ ವರುಣಾಲಯ. ಅವನು ಆಗಸವನ್ನು ದಾರಿಯನ್ನಾಗಿಸಿಕೊಂಡು ಹೋಗುವಾಗ ನಡುವೆ ಕಾಡುಗಳು ಸಿಕ್ಕಿದವು, ನದಿಗಳು ಸಿಕ್ಕಿದವು, ಬೆಟ್ಟಗಳು, ಸಣ್ಣ ಸಣ್ಣ ತೊರೆಗಳು, ಅಂತೆಯೇ ದಾರಿಯಲ್ಲಿ ಬಗೆ ಬಗೆಯ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳು, ಇವೆಲ್ಲವೂ ಕೂಡ ಅವನ ಈ ಆರ್ಭಟವನ್ನು ಕಂಡಿವೆ. ಆದರೆ ಅಷ್ಟರಲ್ಲಿ ಅವರ ಕಣ್ಣಿಗೆಲ್ಲ ಸರಿಯಾಗಿ ಪೂರ್ತಿಯಾಗಿ ಏನು ಎತ್ತ ಅಂತ ಕಾಣಿಸಿಕೊಳ್ಳದೆ ಧನುಸ್ಸಿಗೆ ಹೂಡಿದ ಬಾಣವೊಂದರ ಪ್ರಯಾಣ ಎಷ್ಟು ವೇಗವಾಗಿ ತೀಕ್ಷ್ಣವಾಗಿ ಗುರಿಯನ್ನು ಸೇರುವತ್ತವೇ ಅತ್ತ ಇತ್ತ ಬೇರೆ ಕಡೆ ಮನಸ್ಸು ಕೊಡದೆ ಹೇಗೆ ಹೋಗುತ್ತೋ ಹಾಗೆ ಶರಹ ಚಾಪಾದಿವಚ್ಯುತಃ. ಅವನು ಸಮುದ್ರವನ್ನು ದಾಟಿದ. ಬಾಣ ಬಿಲ್ಲಿನಿಂದ ಹೊರಟರೆ ಹೇಗೆ ವೇಗವಾಗಿ ಕ್ಷಣದಲ್ಲಿ ಸಾಗುತ್ತೋ ಹಾಗೆ ಇವನು ಕೂಡ ವೇಗವಾಗಿ ಸಾಗಿ ಲಂಕೆಯನ್ನು ಸೇರುವಷ್ಟರಲ್ಲಿ ದಾರಿಯಲ್ಲಿ ವರುಣಾಲಯವೂ ಕೂಡ ದಿಗ್ಭ್ರಾಂತಿಗೊಳಗಾಗಿದೆ. ಒಳಗಿನ ಎಲ್ಲ ಜೀವಜಾತಗಳು ಮೌನ ವಹಿಸಿವೆ. ಅಂತರಿಕ್ಷದ ಹಕ್ಕಿಗಳು ಕೂಡ ತಮ್ಮ ದಾರಿಯನ್ನು ಬದಲಿಸಿವೆ. ಸತುತೀಪ ಸೀತಾಂ ವಿವೇಷ್ಟಂತೀಂ ಅಂಕೇನಾದಾಯ ರಾವಣ ಪ್ರವಿವೇಶ ಪುರೀಂ ಲಂಕಾಂ ರೂಪಿಣೀಂ ಮೃತ್ಯುಮಾತ್ಮನಃ. ಸೀತೆಯನ್ನು ಹೊತ್ತುಕೊಂಡೇ ಲಂಕೆಯತ್ತ ಸಾಗಿದ್ದಾನೆ. ಚೆನ್ನಾಗಿ ಸಿದ್ಧಗೊಂಡಿದ್ದ ದೊಡ್ಡ ದಾರಿಗಳುಳ್ಳ ಊರು, ಪೇಟೆ. ಸುವಿಭಕ್ತ ಮಹಾಪಥಾಂ. ಆ ಶಬ್ದಗಳನ್ನು ಬಳಸುವಾಗ ಒಂದು ಪೇಟೆಯ ಕಲ್ಪನೆ ಸರಿಯಾಗಿ ವಿಭಾಗಗೊಂಡ, ಎತ್ತೆಂದರಲ್ಲಿ ಅತ್ತ ತಿರುಗುವ ತಿರುವುಗಳುಳ್ಳ ದಾರಿಯಲ್ಲ ಅದು. ನೇರ ಒಂದು ಊರಿಗೆ ದಾರಿ ಅಂದರೆ ಅದು ಅಲ್ಲಿಂದ ಅಲ್ಲಿಗೆ ನೇರ, ಅಲ್ಲಿಂದ ಮತ್ತೊಂದು ಊರಿಗೆ ದಾರಿ ಬೇಕು ಅಂದರೆ ಅದೂ ನೇರ. ಎಲ್ಲ ಸುವಿಭಕ್ತ ಪ್ರವಿಭಕ್ತ ಚೆನ್ನಾಗಿ ವಿಭಾಗಗೊಂಡಂತಹ ಮಹಾಪಥಗಳು, ಹೆದ್ದಾರಿಗಳು. ಹೆದ್ದಾರಿಗಳಿಂದ ಕೂಡಿದ್ದ ಲಂಕೆಯ ಮಧ್ಯಕ್ಕೆ ಬಂದಿದ್ದಾನೆ. ಬಂದವನು ಸೀತೆಯನ್ನು ಇಳಿಸಿಕೊಂಡಿದ್ದಾನೆ. ಸಂರೂಢ ಕಕ್ಷ್ಯಾಬಹುಲಂ ಸ್ವಮಂತಃ ಪುರಮಾವಿಶತ್. ತನ್ನ
ಪುರದೊಳಗೆ ತನ್ನ ಅಂತಃಪುರದ ಕಡೆಗೆ, ಅಂದರೆ ತಾನು ನೆಲೆಸಿದ ಪಟ್ಟಣದ ಒಳಗೆ ಆಕೆಯನ್ನು ಕರೆದುಕೊಂಡು ಬಂದಿದ್ದಾನೆ. ತುಂಬ ದುಃಖಿತಳಾದವಳಿಗೆ ಯಾವ ಸಮಾಧಾನವನ್ನು ಹೇಳದೆ ಬಂದ ರೀತಿಯನ್ನು ಹೇಳ್ತಾ, ತತ್ರ ತಾಂ ಅಸಿತಾಪಾಂಗಾಂ ಶೋಕೋಪೋಹ ಪರಾಯಣಾಂ ನಿಧದೆ ರಾವಣ ಸೀತಾ ಮಯೋ ಮಾಯಾ ಮಿವಾಸುರೀಂ. ಇಲ್ಲಿ ಮಯೋ ಮಾಯಾಮಿವ ಸ್ತ್ರೀಯಂ ಅಂತ ಒಂದು ಪಾಠ ಇದೆ. ಮಯೋ ಮಾಯಾಂ ಇವ ಆಸುರೀಂ. ಮಾಯಾಮಯ್ಯಾದಂಥವಳನ್ನು ತಂದು ಒಂದು ಗುಹೆಯಲ್ಲಿ ಸ್ವಯಂ ಪ್ರಭೆಯನ್ನು ಒಂದು ಕಥೆ ಮುಂದೆ ಬರುತ್ತೆ. ಸುಂದರಕಾಂಡದ ಕಥೆಯಲ್ಲಿ ಅಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಅಲ್ಲಿ ತಂದು ಆಕೆಯನ್ನು ನೀನು ಇಲ್ಲಿ ಇರು ಅಂತ ಕೂಡಿಟ್ಟಂತೆ ಸೀತೆಯನ್ನು ಕೂಡ ಕೂಡಿ ಹಾಕಿದ. ಆದರೆ ಇಲ್ಲಿ ಒಂದು ಮಾಯಾಮಯೀಂ ಇವ ಆಸುರೀಂ, ಇಲ್ಲೊಂದು ಸೂಚನೆ ಇದ್ದ ಹಾಗೆ ಕಾಣುತ್ತೆ. ಮಾಯಾಮಯಿ ಅಂದರೆ ಇವಳು ನಿಜವಾದ ಸೀತೆಯಲ್ಲ, ಮಾಯಾ ಸೀತೆಯನ್ನೇ, ಆಕೃತಿಯ ರೂಪದಲ್ಲಿರುವ ಸೀತೆಯನ್ನೇ ಕರೆತಂದ. ರಾವಣ ತನ್ನ ಅರಮನೆಯಲ್ಲಿ ಸೀತೆಯನ್ನು ಇರಿಸಿದ್ದಾನೆ. ಅಲ್ಲೇ ಅವನ ಆಜ್ಞೆಗಾಗಿ ಗರಬಡಿದವರಂತೆ ಕಾಯ್ತಾ ಇದ್ದ ಪಿಶಾಚ ಮುಖಗಳ ಅನೇಕ ರಕ್ಕಸರು ನೋಡ್ತಾ ಇದ್ದಾರೆ. ಅವರಿಗೆಲ್ಲ ಹೇಳ್ತಾ ಇದ್ದಾನೆ, ಅಬ್ರವೀಚ್ಚ ದಶಗ್ರೀವ ಪಿಶಾಚೀರ್ಘೋರದರ್ಶನಾ. ಅತ್ಯಂತ ಘೋರವಾದ ರೂಪವುಳ್ಳ ಪಿಶಾಚ ಹೆಣ್ಣು ಮಕ್ಕಳಿಗೆ ಆಜ್ಞೆ ಮಾಡ್ತಾ ಇದ್ದಾನೆ. ಯಥಾ ನೇಮಾಂ ಪುಮಾನ್ ಸ್ತ್ರೀವಾ ಸೀತಾಂ ಪಶ್ಯತ್ಯ ಸಮ್ಮತಃ. ಯಾರೂ ಕೂಡ ನನ್ನ ಅಪ್ಪಣೆ ಇಲ್ಲದೆ ಯಾವ ಗಂಡಸಾಗಲಿ ಹೆಣ್ಣಾಗಲಿ ಈ ಸೀತೆಯನ್ನು ಕಣ್ಣು ಬಿಟ್ಟು ಕಾಣುವಂತಿಲ್ಲ. ಮುಕ್ತಾಮಣಿ ಸುವರ್ಣಾನಿ ವಸ್ತ್ರಾಣ್ಯಾಭರಣಾನಿ ಚ ಯದ್ಯದಿಚ್ಛೇತ್ತದೇವಾಸ್ಯಾಹ ದೇಯಂ ಮಚ್ಛಂದತೋ ಯಥಾ. ನನಗೆ ನಾನು ಆಜ್ಞೆ ಮಾಡಿದಾಗ ಏನೆಲ್ಲ ತಂದುಕೊಟ್ಟು ನನ್ನ ಸಂತೋಷದ ಕಂಗಳಿಗಾಗಿ ನೀವೆಲ್ಲ ಆಸೆ ಪಡ್ತಾ ನಿಲ್ತೀರೋ, ಅಂತೆಯೇ ಈಕೆಗೂ ಕೂಡ ಅವಳು ಬಯಸಿದ ಎಲ್ಲ ಬಗೆಯ ಮುಕ್ತ ಮಣಿಗಳು, ಆಭರಣಗಳು, ಇನ್ನು ಉಳಿದಂತೆ ಬಗೆ ಬಗೆಯ ವಸ್ತ್ರಗಳು ಏನು ಕೇಳ್ತಾಳೋ ಅದೆಲ್ಲವನ್ನು ತತ್ತದಿಚ್ಛೇತ್. ಎಲ್ಲ ಆ ಕಾಲಕ್ಕೆ ಅವಳು ಕೇಳಿದ ತಕ್ಷಣ ನನಗೆ ನೀವು ಹೇಗೆ ಆದರ ತೋರ್ತೀರೋ ಅಷ್ಟೇ ಆದರವನ್ನು ಈಕೆಗೂ ತೋರಬೇಕು. ಏನು ರಾವಣ ಒಳ್ಳೆಯವ, ಅಬ್ಬಬ್ಬ, ಇಷ್ಟೆಲ್ಲ ಆದೇಶ ಮಾಡಿ ಒಂದು ಹುಡುಗಿಯನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ. ರಾವಣ ಆಕೆಯನ್ನು ಮುಟ್ಲೇ ಇಲ್ಲ, ರಾವಣ ಆಕೆಯನ್ನು ಬಲಾತ್ಕರಿಸಲೇ ಇಲ್ಲ. ಈ ವಾಕ್ಯಗಳನ್ನು ಓದಿಕೊಳ್ಳದ ಮಂದಿ ಮಾತಾಡುವಂತಹ ಪ್ರಸಂಗ. ಅವಳನ್ನು ವಶಪಡಿಸಿಕೊಳ್ಳಿಕ್ಕೆ ಮಾಡಿದ ಆಜ್ಞೆ ಇದು ಅವಳ ಎದುರಲ್ಲಿ. ಇದೇ ರಾವಣ ಮತ್ತೆ ಮುಂದೆ ಇನ್ನು ಈ ಮಾತು ಇವಳು ಹೇಳಿದ್ದು ಕೇಳಲಿಲ್ಲ ಅಂದರೆ ಇನ್ನು 2 ತಿಂಗಳ ಬಳಿಕದ ಮೊದಲನೆಯ ದಿವಸಕ್ಕೆ ಪ್ರಾತರಾಶ ಬೆಳಗ್ಗೆ ಊಟಕ್ಕಾಗಿ ಇವಳನ್ನು ಸಿದ್ಧಪಡಿಸಿ ಅಂತ ಹೇಳುವಷ್ಟು ಒಳ್ಳೆಯವ. ತರುವಾಗಲೇ ಅಂಕೇನಾದಾಯ, ತೊಡೆಯ ಮೇಲಿರಿಸಿಕೊಂಡು ಒಂದು ಪರಸ್ತ್ರೀಯನ್ನು ಹಾಗೆ ತರುವುದೇ ಮಹಾ ಅಪರಾಧ. ಆದರೆ ಅವನೇನು ಮಾಡಲಿಲ್ಲ. ಅದಕ್ಕೂ ಕಾರಣ ಅವನಿಗೆ ಅದರ ಹಿಂದೆ ಇದ್ದ ಇನ್ನೂ ಒಂದು ದೊಡ್ಡ ಶಾಪ. ಅಕಸ್ಮಾತ್ ಬಲಾತ್ಕರಿಸಿದರೆ ಅವನ ಪ್ರಾಣವೇ ಹೋದೀತು ಅನ್ನುವ ಭಯದಿಂದ ಅವನು ಮಾಡಲಿಲ್ಲ ಅಷ್ಟೇ. ಬಿಟ್ಟರೆ ಅದರಲ್ಲಿ ಒಳ್ಳೆಯತನದ ಪ್ರಸಂಗ ಇಲ್ಲ. ಜೀವ ಭಯಕ್ಕೆ ನಿಂತದ್ದನ್ನು ಗುಣ ಅಂತ ಕಾಣುವಷ್ಟು ದಡ್ಡರನ್ನು ನಾವು ಲೋಕದಲ್ಲಿ ರಾವಣನ ಪಂಗಡದವರು ಅಂತಲೇ ಮೆಚ್ಚಿಕೊಳ್ಬೇಕಷ್ಟೇ. ಬಿಟ್ಟರೆ ಧರ್ಮದ ಕಣ್ಣಿನಿಂದ ಕಾಣುವ ಸತ್ಯದ ದೃಷ್ಟಿಯಲ್ಲಿ ವಿಷಯವನ್ನು ಪರಿಮಾರ್ಜಿಸುವ ಮಂದಿಗೆ ಇಲ್ಲಿ ಯಾವ ಒಳಿತಿನ ಚಿಂತನೆಯನ್ನು ಕೂಡ ಹಾಗೆಂತ ಹೇಳಿ ಗುಣಗಳೇ ಇಲ್ಲ ಅಂತಲ್ಲ. ಈ ವಿಷಯದಲ್ಲಿ ಯಾವ ಗುಣವನ್ನೂ ಕಾಣಲಿಕ್ಕಿಲ್ಲ. ಮರುಳ ಅಂದರೆ ಮಹಾಮರುಳನೇ. ಅದರಲ್ಲಿ ಬಯಕೆಗೆ ಸೋತು ಹೋದ ಅತ್ಯಂತ ದೌರ್ಬಲ್ಯದಿಂದ ಕೂಡಿದ್ದಂತಹ ರಾವಣನ ಪ್ರತಿಯೊಂದು ಕ್ಷಣವನ್ನು ವಾಲ್ಮೀಕಿಗಳು ವರ್ಣನೆ ಮಾಡ್ತಾ ಹೋಗ್ತಾರೆ. ಯಾಚ ವಕ್ಷತಿ ವೈದೇಹೀಂ ವಚನಂ ಕಿಂಚಿದ ಪ್ರಿಯಂ ಅಜ್ಞಾನಾದ್ಯದಿವಾಜ್ಞಾನ ನತಸ್ಯಾ ಜೀವಿತಂ ಪ್ರಿಯಂ. ಯಾರಿಗೆ ಬದುಕುವುದಕ್ಕೆ ಇಷ್ಟ ಇಲ್ಲ ಅಂತಿದೆಯೋ ಅಂತಹ ಹೆಣ್ಣುಮಗಳು ಈ ಸೀತೆ ಏನಾದರೂ ಕೇಳಿದಾಗ ಕೊಡದೆ ಎದುರು ಮಾತನಾಡಿ ಅವಳ ಕಣ್ಣಿನಲ್ಲಿ ಒಂದು ನೀರು ಹನಿಯುವಂತೆ ಕಾರಣರಾದರೆ ಅವರು ಬದುಕಲಿಕ್ಕೆ ಇಷ್ಟ ಇಲ್ಲ ಅನ್ನೋದನ್ನೇ ನನಗೆ ತೋರಿಸಿದ ಹಾಗೆ ಅವರನ್ನು ನಾನು ಕೊಲ್ತೇನೆ ಅಂತ. ಅವ್ರನ್ನ ಯಾರನ್ನು ನಾನು ಉಳಿಸುವುದಿಲ್ಲ. ಅವಳು ಏನು ಕೇಳಿದ್ರು ಅದನ್ನು ಕೊಡಬೇಕು. ಅಕಸ್ಮಾತ್ ಯಾರಾದರೂ ಅಪ್ರಿಯಂ ಬೇಸರ ತರುವಂತಹ ಮಾತುಗಳಾಡಿದ್ರಿ ಅಂದರೆ, ಅವಳು ಕೇಳಿದ್ದನ್ನು ಕೊಡಲಿಲ್ಲ ಅಂತಾದರೆ ಅವರನ್ನು ಯಾರನ್ನು ನಾನು ಉಳಿಸುವುದಿಲ್ಲ. ತಥೋಕ್ತ್ವಾ ರಾಕ್ಷಸೀಸ್ತಾಸು ರಾಕ್ಷಸೇಂದ್ರ ಪ್ರತಾಪವಾನ್ ನಿಷ್ಕ್ರಮ್ಯಾಂತಃ ಪುರಾತ್ ತಸ್ಮಾತ್ ಕಿಂ ಕೃತ್ಯಮಿತಿ ಚಿಂತಯನ್. ಇಷ್ಟು ಮಾಡಿ ಆರ್ಭಟ ಮಾಡಿದವನು ಏಕಾಂತಕ್ಕೆ ಬಂದ ಮೇಲೆ, ಹೇಗಪ್ಪ, ಏನೋ ಬಹಳ ಉತ್ಸಾಹದಲ್ಲಿ
ಆ ರೂಪವನ್ನು ನೋಡಿದಾಗ ತಡೆಯಲಾರದೆ ತಂದು ಬಿಟ್ಟಿದ್ದೇನೆ. ಕಿಂಕೃತ್ಯಂ, ಇನ್ನು ಇದರಿಂದ ಪಾರಾಗುವ ಬಗೆ ಹೇಗೆ? ಈ ಸಮಸ್ಯೆಯನ್ನು ಸರಿಪಡಿಸುವುದಕ್ಕೆ ನಾನು ಮಾಡಬೇಕಾದ ಇನ್ನುಳಿದ ಕಾರ್ಯಭಾರ ಏನು? ದದರ್ಶಾಷ್ಟೋ ಮಹಾವೀರ್ಯಾನ್ ರಾಕ್ಷಸಾನ್ ಪಿಶಿತಾಶನಾನ್, ಕೊಳೆತ ನೆತ್ತರನ್ನೇ ಬಸಿದು ಹಿಸುಕಿ ತಿನ್ನುವಂತಹ ರಕ್ಕಸರಲ್ಲೇ ಅತ್ಯಂತ ಹಿರಿಯರನಿಸಿದ 8 ಜನರನ್ನು ಕರೆಸಿದ. ಅವರನ್ನು ಕರೆದು ಹೇಳ್ತಾನೆ, ಸತಾನ್ ದೃಷ್ಟ್ವಾ ಮಹಾವೀರ್ಯೋ ವರದಾನೇನ ಮೋಹಿತ ಉವಾಚೈತಾನ್ ಇದಂ ವಾಕ್ಯಂ ಪ್ರಶಸ್ಯ ಬಲವೀರ್ಯತ. ಅವರ ಬಲವನ್ನು, ಸಾಮರ್ಥ್ಯ, ಅವರ ಈ ಪ್ರಯೋಗದ ನೈಪುಣ್ಯವನ್ನು ಹೊಗಳಿ, ನೀವು ಸಮರ್ಥರು, ನಿಮಗಿದು ಖಂಡಿತ ಆಗತ್ತೆ, ಇಲ್ಲಾಂದರೆ ನಾನೇ ಸ್ವತಃ ಹೋಗಿ ಮಾಡಬೇಕಾದ ಕೆಲಸವನ್ನು ನಿಮ್ಮ ಮೇಲೆ ನಂಬಿ ಕೆಲಸವನ್ನು ಕೊಡ್ತಾ ಇದ್ದೇನೆ ಅಂದರೆ ನಿಮಗೆ ನನ್ನ ಮೇಲಿರುವ ಪ್ರೀತಿಗೂ ನಾನು ನಿಮ್ಮ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೂ ಇದೊಂದು ಒಳ್ಳೆಯ ದ್ಯೋತಕ. ಹೀಗೆಲ್ಲ ಬಣ್ಣ ಬಣ್ಣದ ಮಾತುಗಳನ್ನು ಆಡಿ ಆ 8 ಜನರನ್ನು ನೀವು ನಾನಾ ಪ್ರಹರಣ ಕ್ಷಿಪ್ರಂ ಇತೋ ಗಚ್ಚತ ಸತ್ವರ, ಕೂಡಲೇ ಬಗೆ ಬಗೆಯ ಆಯುಧಗಳನ್ನು ಪ್ರಯೋಗಿಸುವಲ್ಲಿ ಬಲ್ಲವರಲ್ಲಿ ಬಲ್ಲಿದರೆನಿಸಿದಂತಹ ನೀವು ಹೊರಡಿ. ಎಲ್ಲಿಗೆ? ಜನಸ್ಥಾನಂ ಹತಸ್ಥಾನಂ ಭೂತಪೂರ್ವಂ ಖರಾಲಯಂ. ಅದು ಜನಸ್ಥಾನ, ಖರನ ಮನೆ. ಅಲ್ಲೇ ನನ್ನ ಖರ ತನ್ನ ಪ್ರಾಣವನ್ನು ತೊರೆದದ್ದು. ಪೂರ್ವದಲ್ಲಿ ಆ ಖರನ ಮನೆಯನ್ನು ನಾವು ನಮ್ಮ ವಶಕ್ಕೆ ತಂದುಕೊಂಡು ಇನ್ನಷ್ಟು ನಮ್ಮ ರಾಜ್ಯ ವಿಸ್ತಾರದ ಕನಸನ್ನು ಕಟ್ಟಿಕೊಂಡಿದ್ದೆವು. ಈಗಲೂ ಏನು ಬಿಟ್ಟಿಲ್ಲ. ತತ್ರ ಉಷ್ಯತಾಂ ಜನಸ್ಥಾನೇ ಶೂನ್ಯೇ ನಿಹತ ರಾಕ್ಷಸೇ. ರಾಕ್ಷಸರಿಲ್ಲದ ಆ ಜಾಗದಲ್ಲಿ ಈಗ ತಪಸ್ವಿಗಳಿಗೆ ಅದೇನೋ ಒಂದು ಅಂತರಂಗದ ಬಲ ತುಂಬಿಕೊಂಡಿದೆ. ಆ ಬಲವನ್ನು ಮೊದಲು ಮುರಿಬೇಕು. ನೀವು ಹೋಗಿ ಅಲ್ಲಿ ಗುಟ್ಟಾಗಿ ನಿಮ್ಮ ಎಲ್ಲ ಈಗ ಇಲ್ಲಿ ಹಾಗೆ ತಪ್ಪಿಸಿಕೊಂಡು ಉಳಿದ ಒಂದಿಷ್ಟು ಜನ ಇರ್ತಾರೆ ರಕ್ಕಸರು, ಅವರನ್ನೆಲ್ಲ ಒಟ್ಟು ಮಾಡಿಕೊಳ್ಳಿ, ಅವರನ್ನೆಲ್ಲ ಸೇರಿಸಿಕೊಳ್ಳಿ, ನಿಮ್ಮ ವಿಶ್ವಾಸವನ್ನು ಅವರಲ್ಲಿ ಹುಟ್ಟಿಸಿ. ಪೌರುಷಂ ಬಲಮಾಶ್ರಿತ್ಯ ತ್ರಾಸಮುತ್ಸೃಜ್ಯ ದೂರತಃ. ಸುಮ್ಮನೆ ನಿಮಗೆ ನೀವೇ ಅಪಾಯವನ್ನು ಸುಮ್ಮನೆ ಎದುರುಗಡೆ ಹೋಗಿ ಸಿಕ್ಕಾಕೊಂಡವನ ಬಾಣಕ್ಕೆ ತುತ್ತಾಗಬೇಡಿ. ಬಹಳ ಬುದ್ಧಿವಂತಿಕೆಯಿಂದ ಪ್ರತಿಯೊಂದು ರಾಮನ ನಡೆಗಳನ್ನು, ರಾಮ ಓಡಾಡುವ ಜಾಗಗಳನ್ನು, ರಾಮ ಆಡುವ ಮಾತುಗಳನ್ನು ನನಗೆ ನೀವು ತಿಳಿಸಬೇಕು. ಬಲಂ ಹಿ ಸುಮಹನ್ ಯನ್ಮೇ ಜನಸ್ಥಾನೇ ನಿವೇಶಿತಂ ಸದೂಷಣಖರಂ ಯುದ್ಧೇ ಹತಂ ರಾಮೇಣ ಸಾಯಕೈ. ನಿಮಗೊಂದು ವಿಷಯ ಗೊತ್ತಿರಲಿ, ಇದೇ ನಾನು ಯಾರ ವಧೆಗಾಗಿ ನಿಮ್ಮನ್ನು ಕಳಿಸ್ತಾ ಇದ್ದೇನೋ ಅವನು ಅಸಾಧಾರಣ. ನಿಮಗೆ ಇಲ್ಲಿಯ ತನಕ ಯಾವುದೋ ಚಿಕ್ಕ ಪಕ್ಷಿ, ಯಾವುದೋ ಮಂಗ, ಗುಬ್ಬಿಗೂಡು ಇಂಥದ್ದನ್ನೆಲ್ಲ ಹಿಡಿದು ತಿಂದು ಹಾರಾಡಿ ಅಭ್ಯಾಸ ಇದ್ದವರಿಗೆ ಮನುಷ್ಯರು ಏನು ಕಷ್ಟ ಇಲ್ಲ, ಏನು ಬೇಕಾದರೂ ಮಾಡಬಹುದು ಅಂತ ಹಾರಾಡಿ ನಿಮ್ಮ ಪ್ರಾಣದ ಹಾರಾಡುವಿಕೆಗೆ ಕಾರಣ ಆಗಬೇಡಿ. ಗಮನಿಸಿ ಹೋಗಿ. ಹಾಗೇಂತೇಳಿ ನಿಮ್ಮನ್ನು ನಾನು ದುರ್ಬಲರು, ನಿಮಗೆ ಸಾಧ್ಯ ಆಗುವುದಿಲ್ಲ, ಆಗದೇ ಇರುವ ಕೆಲಸಕ್ಕೆ ಬಲಿ ಕೊಡ್ತಾ ಇದ್ದೇನೆ ಅಂತ ಅಂದ್ಕೊಳ್ಬೇಡಿ. ತಲೆ ಖರ್ಚು ಮಾಡಿದರೆ ಆಗುತ್ತೆ. ಸುಮ್ಮನೆ ದೊಡ್ಡ ಬೆಂಕಿಗೆ ಇದ್ದಕ್ಕಿದ್ದಂತೆ ಆರಿಸಿಬಿಡ್ತೇನೆ ಅಂತ ನಾವೇ ಮುಖವನ್ನೇ ಊದಿಸಿಕೊಳ್ಳುವುದಕ್ಕಿಂತ ಇನ್ನೇನು ಮಹಾ ಬಲವನ್ನು, ಗಾಳಿಯನ್ನು ಪ್ರಯೋಗಿಸಿದರೆ ಈ ಬೆಂಕಿಯನ್ನು ಆರಿಸಬಹುದು ಅಂತ ಹೇಗೆ ನೋಡ್ತೇವೋ ಹಾಗೆ ನಿಧಾನಕ್ಕೆ ತತ್ರ ಕ್ರೋಧೋ ಮರ್ಷಾತ್ ಧೈರ್ಯಸ್ಯೋಪರಿವರ್ತತೆ ವೈರಂಚ ಸುಮಹಜ್ಜಾತಂ ರಾಮಂ ಪ್ರತಿ ಸುದಾರುಣಂ. ನನಗೆ ರಾಮನ ಮೇಲೆ ಅತ್ಯಂತ ಕೋಪ ಇದೆ. ಯಾವ ರೀತಿಯಿಂದಾದರೂ ಅವನನ್ನು ಹಣಿಯಬೇಕು ಅನ್ನುವ ಒಳಗಿನಿಂದ ಹಪಾಹಪಿ ಹಾಗೇ ಇದೆ. ಅದಕ್ಕೋಸ್ಕರನೇ ಹೆಣಗಾಡ್ತಾ ಇದ್ದೇನೆ. ನಿಮ್ಮ ಸಹಕಾರ ಇದಕ್ಕಾಗಿ ಬೇಕು ಅಂತ ನಾನು ನಿಮ್ಮನ್ನು ಕರೆಸಿದ್ದು. ನಿರ್ಯಾತಯಿತು ಮಿಚ್ಛಾಮಿ ತಚ್ಚ ವೈರಮಹಂ ರಿಪೋ. ಆ ವೈರವನ್ನೇ ಇಲ್ಲವಾಗಿಸಬೇಕು. ಹೇಗೆ ಅಂದರೆ ವೈರಿಯನ್ನೇ ಇಲ್ಲವಾಗಿಸುವ ಮೂಲಕ. ವೈರವನ್ನು ಬಿಡ್ತೇನೆ ಅಂತ ಆಗಲೂ ಮಾತಾಡಲಿಲ್ಲ. ವೈರವನ್ನು ಬಿಡುವುದಿಲ್ಲ, ವೈರಿಯನ್ನು ಇಲ್ಲವಾಗಿಸ್ತೇನೆ. ಕೆಲವರು ಬಡತನವನ್ನು ಹೋಗಿಸ್ತೇನೆ ಅನ್ನೋದಕ್ಕೋಸ್ಕರ ಬಡವರನ್ನೇ ಹೋಗಿಸುವವರಿದ್ದಾರಲ್ವ, ಅಂಥ ರೀತಿಯ ಪ್ರಯೋಗವನ್ನು ಮಾಡ್ತಾ ವೈರಂಚ ಸುಮಹಜ್ಜಾತಂ, ನನಗೆ ಬಹಳ ಕೋಪ ಇದೆ ಈ ರಾವಣನ ಮೇಲೆ. ನಹಿ ಲಪ್ಸ್ಯಾಂ, ರಾಮನ ಮೇಲೆ. ಹಾಗಾಗಿ ನಹಿ ಲಪ್ಸ್ಯಾಮ್ಯಹಂ ನಿದ್ರಾಂ ಅಹತ್ವಾ ಸಂಯುಗೆ ರಿಪುಂ. ಇಷ್ಟು ಮಾತಾಡುವವನು ನೇರವಾಗಿ ರಾಮನ ಎದುರುಗಡೆಯೇ ನಿಂತು ಯುದ್ಧ ಮಾಡಬಹುದಿತ್ತು. ಶತ್ರುವಿನ ತಲೆ ಉರುಳದೆ ನನಗೆ ನಿದ್ದೆ ಬರುವುದಿಲ್ಲ ಅಂದ.
ಶತ್ರುವಿನ ತಲೆ ಉರುಳಿಸುವ ಅವಕಾಶ ಇದ್ದಾಗ ಉರುಳಿಸದೆ ಬಂದು ಈಗ ಉಳಿಸಿಕೊಳ್ಳುವ ನೆಪದಲ್ಲಿ ಉಳಿದವರನ್ನು ಯಾಕೆ ಉರುಳಿಸ್ತಾ ಇದ್ದಾನೆ ಅನ್ನೋದೇ ದೊಡ್ಡ ಪ್ರಶ್ನೆ. ಇದೆಲ್ಲ ಸಮಯ ಸಾಧಕನಾದ ಮಹಾವೀರನ ದುಷ್ಟತಂತ್ರಗಳು. ಈ ಹಿಂದಿನ ಅನೇಕ ಯುದ್ಧಗಳು ಹೀಗೆ ಇರ್ತವೆ. ಅಲ್ಲಲ್ಲೇ ಅವರವರನ್ನೇ ಉಪಯೋಗಿಸಿಕೊಂಡು ಮಾಡಿದ ತಂತ್ರದಿಂದ ಗೆದ್ದದ್ದನ್ನೇ ತನ್ನ ಮಹಾಗೆಲುವು ಅಂತ ಭಾವಿಸಿ ನಡೆದುಕೊಳ್ಳುವ ಇವತ್ತಿನ ಅನೇಕ ಜನರ ಬುದ್ಧಿಯನ್ನೇ ಈ ರಾವಣನ ನಡೆ ನಮ್ಮ ಮುಂದೆ ಇಡ್ತಾ ಯಾವತ್ತಿಗೂ ಅಂಥವರು ಹಾಗೇ ಇರ್ತಾರೆ, ಅವರು ಯಾವತ್ತೂ ಬದಲಾಗುವುದಿಲ್ಲ ಅನ್ನೋದನ್ನು ಸೂಚಿಸ್ತಾ ಇರುತ್ತೆ. ಜನಸ್ಥಾನೇ ವಸದ್ಭಿಸ್ತು ಭವದ್ಭಿರಾಮಮಾಶ್ರಿತ ಪ್ರವೃತ್ತಿ ಉಪನೇತವ್ಯ ಕಿಂಕರೋತೀತಿ ತತ್ವತಃ. ಅವನ ಪ್ರತಿಯೊಂದು ಹೆಜ್ಜೆಯನ್ನು ನೀವು ನನಗೆ ತಿಳಿಸಬೇಕು. ಕಿಂಕರೋತೀತಿ ತತ್ವತಃ, ಏನು ಮಾಡ್ತಾನೆ, ಎಲ್ಲಿಗೆ ಹೋಗ್ತಾನೆ, ಏನು ಮಾತಾಡ್ತಾನೆ, ಎಷ್ಟು ಹೊತ್ತಿರ್ತಾನೆ, ಅವನ ಏನೇನು ಅಪೇಕ್ಷಿತವಾದ ವಸ್ತುಗಳು, ಯಾರೆಲ್ಲ ಅವನಿಗೆ ಸಹಕಾರಕ್ಕಿದ್ದಾರೆ, ಇನ್ನೇನೇನು ಬಲಗಳು ಅವನ ಕೈಯಲ್ಲಿದೆ, ಅವನ ಯುದ್ಧದ ಶೈಲಿ ಅಂಥದ್ದು, ಎಂಥ ಅಸ್ತ್ರಗಳಿಗೆ ಅವನ ಹತ್ರ ಎಂಥ ಪ್ರತ್ಯುತ್ತರವಾದ ಅಸ್ತ್ರಗಳು ಅವನ ಕೈಯಲ್ಲಿದೆ, ಇದೆಲ್ಲವನ್ನು ಕೂಡ ಪ್ರವೃತ್ತಿ ಉಪನೇತವ್ಯ. ಅವನ ಪ್ರತಿಯೊಂದು ವೃತ್ತಿ, ಪ್ರವೃತ್ತಿ ಅಂದರೆ ಆ ನಡೆಯುವ ಪ್ರತಿಯೊಂದು ಸಂಗತಿಯು ಕೂಡ ನನಗೆ ಇಲ್ಲಿಗೆ ರಿಪೋರ್ಟ್ ಮಾಡಬೇಕು, ನೀವು ಮಾಹಿತಿಯನ್ನು ಕೊಡಬೇಕು. ಕಾಯ್ತಾ ಇರ್ತೇನೆ ನಾನು. ಅಪ್ರಮಾದಾಚ್ಚ ಗಂತವ್ಯಂ ಸರ್ವೈರಪಿ ನಿಶಾಚರೈ ಕರ್ತವ್ಯಶ್ಚ ಸದಾ ಯತ್ನಃ ರಾಘವಸ್ಯ ವಧಂ ಪ್ರತಿ. ರಾತ್ರಿಯಾಗಲಿ ಹಗಲಾಗಲಿ, ಆಯುಧದಿಂದ ಇದ್ದಾಗಲಿ ಇಲ್ಲದೇ ಇದ್ದಾಗಲಿ, ನಿಮಗೊಂದೇ ಕೆಲಸ. ಅದು ಹೇಗೆ ಸಾಧಿಸ್ತೀರ ಅನ್ನೋದು ನನಗೆ ಮುಖ್ಯ ಅಲ್ಲ. ರಾಮಸ್ಯ ವಧ ನಿಮಗೆ ರಾಘವಸ್ಯ ವಧಂ ಪ್ರತಿ ಸರ್ವಥಾ ಯತ್ನ ಕರ್ತವ್ಯ. ಎಲ್ಲ ರೀತಿಯ ಪ್ರಯತ್ನವನ್ನು ನೀವು ಮಾಡಬೇಕು, ಯಾವಾಗಲೂ ಮಾಡಬೇಕು, ಎಲ್ಲ ರೀತಿಯಿಂದಲೂ ಮಾಡಬೇಕು. ಒಬ್ಬ ನಾಯಕ ತನ್ನ ಗೆಲುವನ್ನು ಸಾಧಿಸಲಿಕ್ಕೋಸ್ಕರ ತನ್ನ ಸೇವಕರಿಗೆ ಹೇಳುವ ಮಾತು ಇಂಥದ್ದು. ಎಷ್ಟು ಕಷ್ಟ ಆದರೂ ನಾವು ಧರ್ಮದಿಂದ ಸತ್ಯದಿಂದ ನಡೀಬೇಕು ಅಂತ ಹೇಳುವ ರಾಜನಾದ ರಾಮನಲ್ಲಿ ಯಾವುದೇ ರೀತಿಯಿಂದ ಆದರೂ ಸರಿ ವೈರಿಯನ್ನು ಮುಗಿಸಬೇಕಾದದ್ದೇ ನಮಗೆ ಮುಖ್ಯ. ರಾಮನಿಗೆ ಶಿಕ್ಷೆ ಕೊಡುವುದು ಮುಖ್ಯ ಆಗುವುದಿಲ್ಲ, ಶಿಕ್ಷಣ ಕೊಡುವುದು ಮುಖ್ಯ ಆಗುತ್ತೆ. ಅವನು ತಿದ್ದಿಕೊಳ್ತಾನೆ ಅಂದರೆ ಅವನನ್ನು ಬದುಕಿಸ್ತೇನೆ ಅಂತ ವಾಲಿಯ ಬಗ್ಗೆ ಮಾತಾಡುವಾಗ ಮುಂದೆ ಬರುತ್ತೆ. ಆದರೆ ರಾವಣನ ಉದ್ದೇಶ, ನೀವು ತಪ್ಪಿಯೂ ತಪ್ಪು ಹೆಜ್ಜೆ ಇಡಬೇಡಿ, ಆದರೆ ಅವನು ತಪ್ಪುವ ಯಾವ ಹೆಜ್ಜೆಯನ್ನು ಮಿಸ್ ಮಾಡಬೇಡಿ. ಇದು ನಿಮಗೆ ನಾನು ಕೊಡುವಂತಹ ಸೂಚನೆ. ಈ ಮೂಲಕ ಯುಷ್ಮಾಕಂಚ ಬಲಜ್ಞೋಹಂ, ನಿಮ್ಮ ಬಲದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ನಿಮ್ಮ ಬಲದ ಮೇಲೆ ನನಗೆ ವಿಶ್ವಾಸ ಇದೆ. ಅಹಂ ಬಹುಶೋರಣ ಮೂರ್ಧನಿ, ನಿಮ್ಮನ್ನು ಈ ಹಿಂದಿನ ಅನೇಕ ಬಾರಿಯ ಯುದ್ಧಗಳಲ್ಲಿ ನೀವು ಎಷ್ಟು ಚೆನ್ನಾಗಿ ಕೆಚ್ಚದೆಯಿಂದ ಎದುರಾಳಿಯ ಮೇಲೆ ಕಿಚ್ಚನ್ನು ಹಚ್ಚಿ ನನಗೆ ಗೆಲುವನ್ನು ತಂದುಕೊಟ್ಟಿದ್ದೀರಿ ಎಂದು ನನಗೆ ಗೊತ್ತಿದೆ. ಅತಶ್ಚ ಅಸ್ಮಿನ್ ಜನಸ್ಥಾನೇ ಮಯಾ ಯೂಯಂ ನಿಯೋಜಿತ. ಈ ಬೇರೆ ಯಾರ್ಯಾರೋ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಹೆಸರು ಮಾಡಿದ ನೂರಾರು ರಕ್ಕಸರಿದ್ದಾಗಲೂ ನಾನು ನಿಮ್ಮನ್ನೇ ಆಯ್ಕೆ ಮಾಡಿ 8 ಜನರನ್ನು ಕರೆದು ಕಳುಹಿಸ್ತಾ ಇದ್ದೇನೆ ಅಂದರೆ ಅದು ನಿಮಗೆ ಸಿಕ್ಕಿದ ಒಂದು ದೊಡ್ಡ ಗೌರವ ಅಂತ ಭಾವಿಸಿ. ಅದು ಪ್ರೈಡ್. ನೀವು ಈ ದೇಶದ ಪ್ರತಿನಿಧಿಗಳಾಗಿ ನಮ್ಮ ಪರವಾಗಿ ರಾಕ್ಷಸರ ಏಳಿಗೆಗಾಗಿ ನಿಮ್ಮ ಬದುಕನ್ನು ಮೀಸಲಾಗಿರಿಸಿ ಈ ಕಾರ್ಯವನ್ನು ಸಾಧಿಸಿ ಬಂದರೆ ನೀವು ಬಯಸಿದಷ್ಟು ಬಯಸಿದಾಗಲೆಲ್ಲ ನೀವು ಬಯಸಿದ್ದನ್ನೆಲ್ಲ ನೀವು ಪಡೀತೀರಿ. ತತಃ ಪ್ರಿಯಂ ವಾಕ್ಯಮುಪೇತ್ಯ ರಾಕ್ಷಸಾ. ರಾವಣನ ಈ ಹುರಿದುಂಬಿಸುವ ಮಾತುಗಳನ್ನು ಕೇಳಿಕೊಂಡ ರಕ್ಕಸರೆಲ್ಲರೂ ಕೂಡ ಅತ್ಯಂತ ಅಚ್ಚರಿಯನ್ನು ಪಡ್ತಾ, ನಮಗೊಂದು ಒಳ್ಳೆಯ ಟಾಸ್ಕ್ ಕೊಟ್ಟಿದ್ದಾನೆ, ಇದನ್ನು ನಾವು ನಿರ್ವಹಿಸಿ ಯಜಮಾನನಿಗೆ ಸಂತೋಷ ತರಿಸಬೇಕು, ಇದಕ್ಕೇನೇನು ರೀತಿಯಾದ ಉಪಾಯಗಳನ್ನು ಹೂಡಬೇಕು ಅದೆಲ್ಲವನ್ನು ಮಾಡಬೇಕು ಅಂತ ಅಂದುಕೊಂಡು ಅವರು ಜನಸ್ಥಾನದ ಕಡೆಗೆ ತಿರುಗಿದ್ದಾರೆ. ಇತ್ತ ರಾವಣ ಸೀತೆಯ ಬಳಿ ಬಂದಿದ್ದಾನೆ. ಆ ಹೊತ್ತಿನಲ್ಲಿ ಸೀತೆಯನ್ನು ಹೇಗಾದರೂ ಮಾಡಿ ತನಗೆ ವಶ ಮಾಡಿಸಿಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ಮತ್ತೆ ಸಮಾಧಾನದ ಮಾತುಗಳಿಂದ ಆಕೆಯನ್ನು ಒಲಿಸಿಕೊಳ್ಳುವ. ಯಾಕೆಂದರೆ ಯಾವತ್ತಿದ್ರೂ ದ್ವೇಷದಿಂದ ಏನನ್ನು ಒಲಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಿಧಾನ ಒಂದೊಂದೇ ಅರ್ಥ ಮಾಡಿಕೊಂಡು ಒಟ್ಟವಳು ಮೊದಲು ನನಗೆ ವಶ ಆದರೆ ಸರಿ, ಆಮೇಲೆ ಮುಳಿದಿದ್ದನ್ನೆಲ್ಲ ರಾಮನ ಚಿಂತೆಯನ್ನು ಮತ್ತೆ ನೋಡೋಣ. ರಾಮ ಬಂದಾಗ ನೋಡಿ ನಿನ್ನ ಹೆಂಡ್ತಿನೇ ನನ್ನ ಹತ್ರ ಇದ್ದಾಳೆ, ನೀನು ಯಾಕೋಸ್ಕರ ಬಂದಿದ್ದಿ ಅಂತ ಆಕ್ಷೇಪ ಮಾಡಿ ಆದರೂ ನಾನು ಬಚಾವಾಗಬಹುದು ಅಂತ ಈ ಯೋಚನೆಯಲ್ಲಿ ಸೀತೆಯನ್ನು ಹೇಗಾದರೂ ತನ್ನ ವಶಕ್ಕೆ ತಂದುಕೊಳ್ಳುವುದಕ್ಕೋಸ್ಕರ ಮೆಚ್ಚಿಸುವ ಬಗೆ ಬಗೆಯ ಮಾತುಗಳಿಂದ ತನ್ನನ್ನು ಕೊಚ್ಚಿಕೊಳ್ತಾನೆ. ಅದು ಹೊಗಳಿಕೊಳ್ಳುವುದು ಅನ್ನೋದಕ್ಕಿಂತ ತಾನೇ ಕೊಚ್ಚಿಕೊಳ್ಳುವುದು ಅಂದರೆ ಸೀಳುವುದು ಅನ್ನುವ ಅರ್ಥದಲ್ಲೇ ಅವನ ಮಾತುಗಳು ಅವನನ್ನೇ ಅಣಗಿಸ್ತಾವೆ. ಅದು ಏನು ಮಾತುಗಳು ಅನ್ನೋದನ್ನು ಮತ್ತೆ ನಾವು ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.